ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಲೋಕೇಶ್ ಅವರನ್ನು ಕುರಿತಂತೆ ಸರಣಿ ಮುಂದುವರಿತಾ ಇದೆ. ಇಲ್ಲಿ ಅನೇಕ ಸಂಚಿಕೆಗಳಲ್ಲಿ ಲೋಕೇಶ್ ಅವರ ಬೇರೆ ಬೇರೆ ಚಿತ್ರಗಳನ್ನು ಉಲ್ಲೇಖ ಮಾಡಿ ಅನೇಕರು ಸಂದೇಶಗಳನ್ನು ಹಾಕಿದ್ದಾರೆ. ಈ ಚಿತ್ರದ ಬಗ್ಗೆ ಹೇಳಿ, ಈ ಪಾತ್ರದ ಬಗ್ಗೆ ಹೇಳಿ, ಈ ಚಿತ್ರದ ಬಗ್ಗೆ ಹೇಳಿ ಅಂತ. ಮೂರನೇ ಸಂಚಿಕೆಯಲ್ಲಿ ಒಬ್ಬ ವೀಕ್ಷಕರು ಒಂದು ಕಮೆಂಟ್ ಹಾಕ್ತಾರೆ. ಅವರೊಬ್ಬ ಸಾಮಾನ್ಯ ನಟ, ನೀವು ಸಿಲ್ಲಿಯಾಗಿ ಎಪಿಸೋಡ್ಸ್ ಮಾಡ್ತಾ ಇದ್ದೀರಿ, ಅದರ ಬದಲು ಹಿಂದಿ ನಾಯಕ ನಟರ ಬಗ್ಗೆ ಮಾತಾಡಿ ಅಂತ ಇಂಗ್ಲೀಷ್ನಲ್ಲಿ ಹಾಕಿದ್ದಾರೆ. ಆ ಒಂದು ಸಂದೇಶವನ್ನು ನಾನು ನೋಡೋ ಹೊತ್ತಿಗಾಗಲೇ ಅಲ್ಲಿ ನಮ್ಮ ವೀಕ್ಷಕ ಮಿತ್ರರ ಅನೇಕರು ಅದಕ್ಕೆ ಅವರಿಗೆ ಏನು ಉತ್ತರವನ್ನು ಕೊಡಬೇಕಾಗಿತ್ತೋ ಅದನ್ನು ಕೊಟ್ಟಿದ್ದರು. ಆ ಉತ್ತರಗಳಿಂದ ಅವರು ಎಚ್ಚೆತ್ತುಕೊಂಡು ತಮ್ಮ ಒಂದು ಸಂದೇಶವನ್ನು ಬದಲಾಯಿಸಿದ್ದಾರೆ. ಅಂದರೆ ಇಲ್ಲಿ ನೀವು ಹಾಕುವ ಸಂದೇಶವನ್ನು ನೀವು ಎಡಿಟ್ ಮಾಡುವಂಥ ಒಂದು ಅವಕಾಶ ಇರುತ್ತೆ. ಹಾಗೆ ಎಡಿಟ್ ಮಾಡಿದ್ದಾರೆ. ಅಲ್ಲಿ ಆ ಮೂಲ ಸಂದೇಶವನ್ನು ಪೂರ್ತಿಯಾಗಿ ತೆಗೆದುಹಾಕಿ ಹೇಮಾ ಚೌಧರಿ ಹಾಗೂ ಶುಭಾ ಅವರ ಬಗ್ಗೆ ಹೇಳಿ ಅಂತ ಬೇರೆ ಒಂದು ಮೆಸೇಜನ್ನೇ ಹಾಕಿದ್ದಾರೆ. ಆದರೆ ಅವರಿಗೆ ಉತ್ತರವನ್ನು ಕೊಟ್ಟಿರುವಂಥ ಬೇರೆ ವೀಕ್ಷಕರ ಎಲ್ಲ ಸಂದೇಶಗಳು ಅದೇ ರೀತಿಯಲ್ಲಿದೆ. ನೋಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಇವರು ಕೊಟ್ಟಿರೋ ಈ ಸಂದೇಶಕ್ಕೆ ಈ ಉತ್ತರಗಳನ್ನು ಯಾಕೆ ಕೊಟ್ಟಿದ್ದಾರೆ ಅಂತ. ಆ ಗೊಂದಲ ನಿವಾರಣೆ ಆಗಬೇಕು ಅನ್ನುವ ದೃಷ್ಟಿಯಿಂದ ಹಾಗೂ ಆ ವೀಕ್ಷಕರು ಅವರೊಬ್ಬ ಸಾಮಾನ್ಯ ನಟ ಅಂತ ಹೇಳಿದಾರಲ್ಲ, ಅವರಿಗೆ ಉತ್ತರ ರೂಪವಾಗಿ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅಂದರೆ ಅವರಿಗೆ ಉತ್ತರ ಕೊಡಬೇಕು ಅಂತಲೇ ನಾನು ಈ ಸಂಚಿಕೆ ಮಾಡಿರೋದಲ್ಲ. ಲೋಕೇಶ್ ಅವರ ಚಿತ್ರ ಜೀವನ ಯಾನವನ್ನು ಹೇಳುವಾಗ ಅವರ ಪಾತ್ರಗಳ ಬಗ್ಗೆ ಖಂಡಿತವಾಗಿಯೂ ಹೇಳ್ತೀನಿ, ಅವರ ಚಿತ್ರಗಳ ಬಗ್ಗೆನೂ ಹೇಳ್ತೀನಿ. ಈಗಾಗಲೇ ಹಲವು ಚಿತ್ರಗಳ ಬಗ್ಗೆ, ಪಾತ್ರಗಳ ಬಗ್ಗೆ ವಿಶ್ಲೇಷಣಾತ್ಮಕವಾಗಿ ನಮ್ಮ ಒಂದು ವಾದವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅದನ್ನು ಒಪ್ಕೊಳ್ಳೋದು ಬಿಡೋದು ನಿಮ್ಮಿಷ್ಟ. ಲೋಕೋ ಭಿನ್ನ ರುಚಿ ಅಂದ ಹಾಗೆ ಎಲ್ಲರೂ ಎಲ್ಲವನ್ನೂ ಒಪ್ಕೋಬೇಕು ಅಂತ ಇಲ್ಲ. ಆದರೆ ನನ್ನ ದೃಷ್ಟಿಯಲ್ಲಿ ಲೋಕೇಶ್ ಅವರು ಒಬ್ಬ ಅಪ್ರತಿಮ ನಟ. ಆ ಒಂದು ಅಭಿಪ್ರಾಯವನ್ನು ನಾನು ಯಾವತ್ತೂ ಬದಲಾಯಿಸ್ಕೊಡೋದಿಲ್ಲ. ಯಾಕೆಂದರೆ ನಾನು ಅವರ ಬಹುತೇಕ ಚಿತ್ರಗಳನ್ನು ನೋಡಿದ್ದೀನಿ. ಆ ಚಿತ್ರಗಳು ಬೇರೆ ಭಾಷೆಯಲ್ಲಿ ರೀಮೇಕ್ ಆದಾಗ ಅಲ್ಲಿ ರೀಮೇಕ್ ಚಿತ್ರಗಳನ್ನು ಸಹ ನೋಡಿದ್ದೀನಿ. ಮೂಲ ಚಿತ್ರಕ್ಕೂ ಹಾಗೂ ರೀಮೇಕ್ ಚಿತ್ರಗಳಿಗೂ ಇರುವಂಥ ವ್ಯತ್ಯಾಸಗಳನ್ನು ಗುರುತಿಸಿದ್ದೀನಿ. ಈ ಎಲ್ಲ ಒಂದು ಅಧ್ಯಯನವನ್ನು ಮಾಡಿ ನಾನು ಈ ಸಂಚಿಕೆಗಳನ್ನು ಮಾಡೋದಕ್ಕೆ ಕೂತಿದ್ದೀನಿ ಹೊರತು ಸುಮ್ಮನೆ ಬಂದಿಲ್ಲಿ ಕೂತು ಮಾತಾಡ್ತಾ ಇಲ್ಲ. ಈ ವೀಕ್ಷಕರ ಸಂದೇಶಕ್ಕೆ ಉತ್ತರ ರೂಪವಾಗಿ ಮತ್ತೊಬ್ಬರು ಹಿಂದಿ ಆ್ಯಕ್ಟ್ರೆಸ್ ಬಗ್ಗೆ ನಮಗ್ಯಾಕ್ರಿ ಬೇಕು, ನಮ್ಮವ್ರ ಬಗ್ಗೆ ಮಾತಾಡಲಿ ಅಂತ ಹಾಕಿದ್ದಾರೆ. ಎರಡೂ ಒಂದು ರೀತಿಯಲ್ಲಿ ಅತಿರೇಕ. ಹಿಂದಿ ಕಲಾವಿದರ ಬಗ್ಗೆ ಮಾತಾಡೋದಿಲ್ಲ ಅಂತ ನಾವು ಯಾವತ್ತೂ ಹೇಳಿಲ್ಲ. ಸಂಜೀವ್ ಕುಮಾರ್ ಅವರ ಬಗ್ಗೆ, ಮಿಥುನ್ ಚಕ್ರವರ್ತಿ ಅವರ ಬಗ್ಗೆ, ದಿಲೀಪ್ ಕುಮಾರ್ ಅವರ ಬಗ್ಗೆ, ಬೇಕಾದಷ್ಟು ಜನ ಹಿಂದಿ ಕಲಾವಿದರ ಬಗ್ಗೆ ಕೂಡ ನಾವು ಸಂಚಿಕೆಗಳನ್ನು ಮಾಡಿದ್ದೀವಿ. ನಮಗೆ ಆ ಭೇದ ಭಾವ ಯಾವತ್ತೂ ಇಲ್ಲ. ಆದರೆ ಲೋಕೇಶ್ ಅವರನ್ನು ಒಬ್ಬ ಸಾಮಾನ್ಯ ನಟ ಅಂತ ಕರಿಬೇಕಾದ್ರೆ ನೀವು ಅವರ ಚಿತ್ರ ಜೀವನವನ್ನು ಸರಿಯಾಗಿ ಅಧ್ಯಯನ ಮಾಡಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ಈ ಸಂಚಿಕೆಗಳಲ್ಲಿ ಮಾತಾಡುವಾಗ ನಾನು ಒಂದು ತಪ್ಪು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಅದೇನಪ್ಪ ಅಂದರೆ, ಲೋಕೇಶ್ ಅವರು ನೂರಾರು ಚಿತ್ರಗಳಲ್ಲಿ ಅಭಿನಯಿಸದೇ ಇರಬಹುದು, ಆದರೆ ಮೌಲಿಕವಾದಂಥ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅಂತ ಹೇಳಿದ್ದೆ. ಆದರೆ ಪೂರ್ತಿಯಾಗಿ ಅಧ್ಯಯನ ಮಾಡಿದಾಗ ನನಗೆ ಲೋಕೇಶ್ ಅವರು ಅಭಿನಯಿಸಿರುವ ಚಿತ್ರಗಳ ಸಂಖ್ಯೆ ಸುಮಾರು 116. 106 ಚಿತ್ರಗಳಲ್ಲಿ ಅಭಿನಯಿಸಿಲ್ಲ ಅಂತ ಹೇಳಿದ್ದೆ. ಆದರೆ 106ಕ್ಕಿಂತ ಇನ್ನೂ 10 ಹೆಚ್ಚು ಚಿತ್ರಗಳಲ್ಲಿ, ಅಂದರೆ 116 ಚಿತ್ರಗಳಲ್ಲಿ ಅಭಿನಯಿಸಿರುವಂಥ ಒಂದು ಮಾಹಿತಿ ಇದೆ. ಈ ಸರಣಿ ಮುಗಿಯೋದರೊಳಗೆ ನಮಗೆ ಏನೇನು ಮಾಹಿತಿ ಸಿಗುತ್ತೋ ಅದೆಲ್ಲವನ್ನೂ ನಿಮಗೆ ಕೊಡ್ತೀವಿ. ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಖಂಡಿತವಾಗಿಯೂ ನಾವೇ ಅದನ್ನು ಉಲ್ಲೇಖ ಮಾಡಿ ಸರಿಯಾದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಲೋಕೇಶ್ ಅವರೇ ಕೆಲವು ಸಂದರ್ಭಗಳಲ್ಲಿ, ಸಂದರ್ಶನಗಳಲ್ಲಿ, ಸ್ನೇಹಿತರ ಬಳಿ ಮಾತಾಡುವಾಗ ಯಾರಾದರೂ ಕೇಳಿದ್ರೆ ನಿಮ್ಮ ಚಿತ್ರಗಳ ಸಂಖ್ಯೆ ಕಡಿಮೆನಲ್ಲ ಅಂತ ಹೇಳಿದಾಗ, ಇರ್ಬೋದಪ್ಪ, ಆದರೆ ನಾನು ಸತ್ತ ಮೇಲೆ ನನ್ನ ಹೆಸರಿನಲ್ಲಿ ಒಂದು ಸಪ್ತಾಹವನ್ನು ಮಾಡುವಷ್ಟಾದರೂ ಒಳ್ಳೆಯ ಚಿತ್ರಗಳಲ್ಲಿ ನಾನು ಅಭಿನಯಿಸಬೇಕು ಅಂತ ಹೇಳಿದರು. ಆ ಒಂದು ಮಾತು ಕೂಡ ನನ್ನ ಆ ಒಂದು ಅಭಿಪ್ರಾಯಕ್ಕೆ ಕಾರಣವಾಗಿರಬಹುದು. ಆದರೆ ಖಂಡಿತವಾಗಿಯೂ ಲೋಕೇಶ್ ಅವರ ಮರಣ ನಂತರ ಅವರ ಹೆಸರಿನಲ್ಲಿ ಒಂದು ಸಪ್ತಾಹವನ್ನಲ್ಲ, ಒಂದು ಮಾಸವನ್ನೇ ಮಾಡಬಹುದು, ಅಷ್ಟು ಸುಂದರವಾದ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಅವೆಲ್ಲವನ್ನು ಎಳೆಯಾಗಿ ಒಂದೊಂದೇ ಚಿತ್ರವಾಗಿ ಈ ಸರಣಿಯಲ್ಲಿ ಬಿಡಿಸಿಡ್ತಾ ಇದ್ದೀನಿ. ನೋಡಿ, ಕಾಡು ಚಿತ್ರದ ಶಿವಗಂಗನ ಪಾತ್ರ ವಿಲನ್ ಪಾತ್ರ. ಹಾಗಾಗಿ ಭೂತಯ್ಯನ ಮಗ ಅಯ್ಯು ಚಿತ್ರದಲ್ಲಿ ಸ್ವಲ್ಪ ವಿಲನ್ ಛಾಯೆ ಇದ್ದಂಥ ಅಯ್ಯುವಿನ ಪಾತ್ರ ಅವರ ಪಾಲಿಗೆ ಬಂತು. ಆ ಎರಡೂ ಚಿತ್ರಗಳಾದ ಮೇಲೆ ಅವರಿಗೆ ಅಯ್ಯು ಥರದ ಪಾತ್ರಗಳೇ ಬೇಕಾದಷ್ಟು ಬಂತು. ಅದನ್ನು ಅವರು ನಿರಾಕರಣೆ ಮಾಡಿದ್ರು. ಈ ಸಂಗತಿಗಳನ್ನೆಲ್ಲ ಹೇಳಿದ್ದೀನಿ. ಆ ಸಂದರ್ಭದಲ್ಲಿ ಕೆಲವರು ಅವ್ರ ಬಗ್ಗೆ ಮಾತಾಡಿದ್ದುಂಟು. ಇವರಿಗೆ ಈ ರೀತಿಯ ಒಂದು ಫೋರ್ಸ್ ಇರುವಂಥ ಪಾತ್ರಗಳನ್ನು ಮಾತ್ರ
ಮಾಡಬಹುದು, ಬೇರೆ ರೀತಿಯ ಪಾತ್ರಗಳನ್ನು ನಿರ್ವಹಣೆ ಮಾಡೋದು ಕಷ್ಟ ಅಂತ ಅವರ ಬೆನ್ನ ಹಿಂದೆ ಬೇಕಾದಷ್ಟು ಜನ ಮಾತಾಡ್ಕೊಂಡಿದ್ದಾರೆ. ಲೋಕೇಶ್ ಅವರಿಗೆ ಈ ರೀತಿಯ ಅಪವಾದಗಳನ್ನು ಕೇಳೋದು ಅಭ್ಯಾಸ ಆಗೋಗಿತ್ತು. ಯಾಕೆಂದರೆ ಅವರು ಬಾಲನಟನಾಗಿದ್ದಾಗಲೇ ಇವನೊಬ್ಬ ಕೆಟ್ಟ ನಟ ಅಂತ ಅವರ ಕಂಪನಿಯವರೇ ಮಾತಾಡಿದ್ದುಂಟು. ಈ ಯಾವುದೇ ಆರೋಪಗಳಿಗೆ, ಅಪವಾದಗಳಿಗೆ ಲೋಕೇಶ್ ಅವರು ಯಾವತ್ತೂ ಬಾಯಿ ಮಾತಿನಲ್ಲಿ ಉತ್ತರ ಕೊಡ್ತಾ ಇರಲಿಲ್ಲ, ತಮ್ಮ ಕೆಲಸದ ಮೂಲಕ ಉತ್ತರಗಳನ್ನು ಕೊಡ್ತಾ ಇದ್ರು. ನೋಡಿ, ಕಾಡು ಹಾಗೂ ಭೂತಯ್ಯನ ಮಗ ಇವು ಚಿತ್ರಗಳ ನಂತರ ಅವರಿಗೆ ಒಂದು ಆಫರ್ ಬರುತ್ತೆ. ಅದು ದಕ್ಷಿಣ ಭಾರತದ ಒಬ್ಬ ಹೆಸರಾಂತ ನಿರ್ದೇಶಕ ಸಿ.ವಿ. ಶ್ರೀಧರ್ ಅವರು ನಿನಗಾಗಿ ನಾನು ಎನ್ನುವ ಒಂದು ಪ್ರೇಮ ಕಥೆಯನ್ನು ಹಿಡ್ಕೊಂಡು ಬರ್ತಾರೆ. ಒಂದು ತ್ರಿಕೋನ ಪ್ರೇಮ ಕಥೆ. ಅಲ್ಲಿ ಶ್ರೀನಾಥ್ ಹಾಗೂ ಮಂಜುಳಾ ಅವರು ನಾಯಕ ನಾಯಕಿಯರು. ಮಂಜುಳಾ ಅವರ ಒಬ್ಬ ಗತಕಾಲದ ಪ್ರೇಮಿ ಆ ಪ್ರೇಮ ಸಾಫಲ್ಯವನ್ನು ಪಡೆದೇ ಇದ್ದಿದ್ದರಿಂದಾಗಿ ಹುಚ್ಚನಾಗಿರ್ತಾನೆ. ಆ ಪಾತ್ರವನ್ನು ಲೋಕೇಶ್ ಅವರು ನಿರ್ವಹಣೆ ಮಾಡ್ತಾರೆ. ಅಲ್ಲಿ ಸಿ.ವಿ. ಶ್ರೀಧರ್ ಅವರು ಅವರಿಗೆ ಮೊದಲೇ ಹೇಳ್ತಾರೆ, ನೋಡಿ, ಹುಚ್ಚನ ಪಾತ್ರ ಅಂದ ತಕ್ಷಣ ನೀವು ನೋಡಿರುವಂಥ ಬೇರೆ ಕೆಲವು ವ್ಯಾಪಾರಿ ಚಿತ್ರಗಳಲ್ಲಿ ಇರುತ್ತಲ್ಲ, ಆ ರೀತಿ ಹುಚ್ಚುಚ್ಚಾಗಿ ಆಡೋದು, ಬಾಲಿಶವಾಗಿ ಆಡೋದು ಅಂಥ ಪಾತ್ರ ಅಲ್ಲ. ಇದೊಂದು ಮೆಚೂರ್ಡ್ ಪಾತ್ರ, ಹುಚ್ಚನ ಪಾತ್ರ ಆದರೂ ಸಹ ಬಹಳ ಸಂಯಮದಿಂದ ಇದನ್ನು ನೀವು ನಿರ್ವಹಣೆ ಮಾಡಬೇಕು ಅಂತ. ಲೋಕೇಶ್ ಅವರು ಸಿ.ವಿ. ಶ್ರೀಧರ್ ಅವರನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅಂದರೆ, ಆ ನಿನಗಾಗಿ ನಾನು ಚಿತ್ರವನ್ನು ನೀವು ನೋಡಿದ್ರೆ ಲೋಕೇಶ್ ಅವರ ಪಾತ್ರ ನಿರ್ವಹಣೆ ನಿಮಗೆ ಅರ್ಥ ಆಗುತ್ತೆ. ಜೊತೆಗೆ ಆ ದಿನಗಳಲ್ಲೇ ಲೋಕೇಶ್ ಅವರು ಎಷ್ಟು ಸೂಕ್ಷ್ಮಗ್ರಾಹಿಯಾಗಿರ್ತಾರೆ ಅಂದರೆ, ಸಿ.ವಿ. ಶ್ರೀಧರ್ ಅವರ ಕೆಲಸವನ್ನು ಅವರು ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾರೆ. ಶ್ರೀಧರ್ ಅವರು ಮೂಲತಃ ತಮಿಳರಾದರೂ ಸಹ ತಮಿಳು, ಕನ್ನಡ, ಹಿಂದಿ ಹೀಗೆ ಅನೇಕ ಭಾಷೆಗಳಲ್ಲಿ ದೊಡ್ಡ ದೊಡ್ಡ ಚಿತ್ರಗಳನ್ನು ಕೊಟ್ಟಿರುವಂಥ ನಿರ್ದೇಶಕರು. ಅವರು ತಮ್ಮ ಚಿತ್ರೀಕರಣದ ಸಂದರ್ಭದಲ್ಲಿ ತಂತ್ರಜ್ಞರಿಗೆ ಏನಾದರೂ ನಿರ್ದೇಶನಗಳನ್ನು ಕೊಡುವಾಗ ಪೂರ್ತಿ ಚಿತ್ರದ ಒಂದು ಲೈನರನ್ನು ಜೊತೆಗೆ ಇಟ್ಕೊಂಡಿರ್ತಾ ಇದ್ರಂತೆ. ಆ ಒಂದು ರೀತಿ ಕೆಲಸ ಮಾಡೋದ್ರಿಂದಲೇ ಅವರ ನಿರೂಪಣೆ ಒಂದು ರೀತಿ ಹೊಸದಾಗಿರ್ತಾ ಇತ್ತು. ಅದನ್ನು ಗ್ರಹಿಸಿದಂಥ ಲೋಕೇಶ್ ಅವರು ಮುಂದೆ ಎಷ್ಟೋ ವರ್ಷಗಳ ನಂತರ ಭುಜಂಗಯ್ಯನ ದಶಾವತಾರ ಚಿತ್ರವನ್ನು ನಿರ್ದೇಶನ ಮಾಡುವಾಗ ಆ ಒಂದು ಕೆಲಸದ ರೀತಿಯನ್ನು ತಮ್ಮ ಒಂದು ಕೆಲಸದಲ್ಲೂ ಸಹ ಅಳವಡಿಸ್ಕೊಳ್ತಾರೆ. ನೋಡಿ, ಭುಜಂಗಯ್ಯನ ದಶಾವತಾರ ಚಿತ್ರ ಇಲ್ಲಿ ಉಲ್ಲೇಖ ಆಗಿದ್ದರಿಂದಾಗಿ ಅದಕ್ಕೆ ಸಂಬಂಧಿಸಿದ ಸಂಗತಿಗಳನ್ನು ಇಲ್ಲೇ ಹೇಳಿಬಿಡ್ತೀನಿ. ಒಬ್ಬ ವೀಕ್ಷಕರು ಆ ಒಂದು ಸಂಚಿಕೆಯಲ್ಲಿ ಒಂದು ಸಂದೇಶವನ್ನು ಹಾಕಿದ್ದಾರೆ. ವೀರಾಸ್ವಾಮಿ ಅವರ ಮಾತನ್ನು ಕೇಳದೇ ಇದ್ದಿದ್ದರಿಂದ ಲೋಕೇಶ್ ಅವರು ಲಾಸ್ ಮಾಡಿಕೊಂಡ್ರು ಅಂತ ನಾವು ತಮ್ನೈಲ್ ಹಾಕಿದ್ವು. ಅದಕ್ಕೆ ವೀರಾಸ್ವಾಮಿಯವರ ಮಾತನ್ನು ಅವರ ಮಗ ರವಿಚಂದ್ರನ್ ಅವರೇ ಕೇಳ್ತಾ ಇರಲಿಲ್ಲ. ಶಾಂತಿ ಕ್ರಾಂತಿ ಚಿತ್ರವನ್ನು ಮಾಡೋದಕ್ಕೆ ಹೊರಟಾಗ ವೀರಾಸ್ವಾಮಿಯವರು ಬೇಡ ಅಂತ ಹೇಳಿರ್ತಾರೆ, ಆದರೂ ಮಾಡಿ ಲಾಸ್ ಮಾಡ್ಕೋತಾರೆ. ಹಾಗಿರುವಾಗ ಲೋಕೇಶ್ ಅವ್ರು ಯಾಕ್ರಿ ಅವ್ರ ಮಾತನ್ನು ಕೇಳಬೇಕು? ಸಿನಿಮಾ ಲಾಸ್ ಆಗೋದು, ಲಾಭ ಆಗೋದು ಅವೆಲ್ಲ ಇದ್ದಿದ್ದೇ. ಲೋಕೇಶ್ ಅವರು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಮಾಡಿದ್ದಾರೆ, ನಿರೂಪಣೆಯ ದೃಷ್ಟಿಯಿಂದ ಗೆದ್ದಿದ್ದಾರೆ. ಆರ್ಥಿಕವಾಗಿ ಸೋತಿರಬಹುದು, ಆದರೆ ಅದಕ್ಕಾಗಿ ನೀವು ಆ ರೀತಿಯ ಒಂದು ತಮ್ಮನೈಲನ್ನು ಹಾಕಬಾರ್ದು ಅಂತ ಹೇಳಿದ್ದಾರೆ. ಇಲ್ಲಿ ವೀರಾಸ್ವಾಮಿಯವರು ರವಿಚಂದ್ರನ್ ಅವರಿಗೆ ಶಾಂತಿ ಕ್ರಾಂತಿ ಚಿತ್ರವನ್ನು ಮಾಡಬೇಡ ಅಂತ ಹೇಳಿದ್ರು, ಆದರೂ ಅವರು ಮಾಡಿದ್ರು, ಲಾಸ್ ಆಯಿತು. ಇದೆಲ್ಲ ನಿಜ. ಆದರೆ ಅದು ಈಶ್ವರಿ ಪಿಕ್ಚರ್ಸ್ನಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ನಡೆದಂಥ ವಿದ್ಯಮಾನ. ಅಲ್ಲಿ ಅವರಾಗಲೇ ಪ್ರೇಮಲೋಕ ಹಾಗೂ ರಣಧೀರದಿಂದ ಸಾಕಷ್ಟು ಹಣವನ್ನು ನೋಡಿದ್ರು. ಬೇರೆ ಬೇರೆ ಚಿತ್ರಗಳ ಹಂಚಿಕೆ, ನಿರ್ಮಾಣ, ಜೊತೆಗೆ ಫೈನಾನ್ಸ್ ಮಾಡೋದು, ಹೀಗೆ ಅನೇಕ ವ್ಯವಹಾರಗಳನ್ನು ಇಟ್ಕೊಂಡಿದ್ದರಿಂದ ಅದೊಂದು ಸಂಸ್ಥೆಯಾಗಿತ್ತು. ಆದರೆ ಇಲ್ಲಿ ಲೋಕೇಶ್ ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿ ಅದನ್ನು ಮಾಡೋದಕ್ಕೆ ಹೊರಡ್ತಾರೆ. ಆ ದೃಷ್ಟಿಯಿಂದ ವೀರಾಸ್ವಾಮಿಯವರು ಬೇಡ ಅಂತ ಹೇಳಿದ್ದು. ಯಾಕೆಂದರೆ ಲಾಸ್ ಆದರೂ ತಡ್ಕೊಳ್ಳೋ ಶಕ್ತಿ ಇರಬೇಕು ಅನ್ನುವ ದೃಷ್ಟಿಯಿಂದ ಅವರು ಹೇಳಿದ್ದು. ನೋಡಿ, ಶಾಂತಿ ಕ್ರಾಂತಿ ಲಾಸ್ ಆದರೂ ಸಹ ಮುಂದೆ ಆ ಸಂಸ್ಥೆ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡುತ್ತೆ. ಆ ಒಂದು ಲಾಸನ್ನು ತುಂಬಿಕೊಳ್ಳುವಂಥ ಅನೇಕ ಚಿತ್ರಗಳನ್ನು ಮುಂದೆ ತೆರೆಗೆ ತರುತ್ತೆ. ಆದರೆ ಲೋಕೇಶ್ ಅವರಿಗೆ ಒಂದು ಅಂದಾಜಿನ ಪ್ರಕಾರ ಭುಜಂಗಯ್ಯನ ದಶಾವತಾರಗಳು ಚಿತ್ರವನ್ನು ಮಾಡಿದ್ರಿಂದ ಆ ಕಾಲಕ್ಕೆ 40 ಲಕ್ಷ ರೂಪಾಯಿಗಳು ಕೈ ಬಿಟ್ಟು ಹೋಗುತ್ತೆ. 40 ಲಕ್ಷ ರೂಪಾಯಿಗಳು ಅಂದರೆ ಸಾಮಾನ್ಯವಾದ ಒಂದು ಮೊತ್ತ ಅಲ್ಲ. ಜೊತೆಗೆ ಲೋಕೇಶ್ ಅವರೇನು ದೊಡ್ಡ ಹಣವನ್ನು ನೋಡಿದವರಲ್ಲ, ಕಷ್ಟದಿಂದ ಮೇಲೆ ಬಂದವರು, ಬದುಕನ್ನು ಕಟ್ಕೊಳ್ತಾ ಇದ್ದವರು. ಪಾತ್ರಗಳಿಂದ ಅವರಿಗೆ ಆವತ್ತಿನ ಕಾಲಕ್ಕೆ ದೊಡ್ಡ ದೊಡ್ಡ ಮೊತ್ತವೇನೂ ದೊರೀತಾ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅವರು ಈ ಒಂದು ಲಾಸನ್ನು ತಡ್ಕೊಳ್ಳೋದು ಕಷ್ಟ ಆಗಿತ್ತು. ಅದನ್ನು ವೀರಾಸ್ವಾಮಿಯವರು ಹೇಳಿದ್ದು. ನಾವು ಇಲ್ಲಿ ಅದೆರಡೂ ವಿಚಾರಗಳನ್ನು ನಿಮ್ಮ ಮುಂದೆ ಯಥಾವತ್ತಾಗಿ ಇಟ್ಟಿದ್ದೀವಿ. ನೋಡಿ, ನಮ್ಮ ಮಾತಿಗೆ ಪೂರಕವಾಗಿ ಮತ್ತೆ ಯಾವತ್ತೂ ಲೋಕೇಶ್ ಅವರು ಒಂದೇ ಒಂದು ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೂ ಹೋಗಲಿಲ್ಲ, ನಿರ್ದೇಶನ ಮಾಡೋದಕ್ಕೂ ಹೋಗಲಿಲ್ಲ. ಈ ಒಂದು ಚಿತ್ರದ ಅನುಭವವೇ ಅವರಿಗೆ ಸಾಕಾಯಿತು. ವೀರಾಸ್ವಾಮಿಯವರು ಹೇಳಿದರು,
ಪಾತ್ರಗಳನ್ನು ಮಾಡ್ತಾ ಇದ್ದೀರಾ, ಒಂದಿಷ್ಟು ಹಣ ಸಂಪಾದನೆ ಮಾಡಿಕೊಂಡು ನೆಮ್ಮದಿಯಾಗಿರಿ, ಇದಕ್ಕೆಲ್ಲ ಕೈ ಹಾಕಬೇಡಿ ಅಂತ. ಅವ್ರ ಮಾತು ಎಷ್ಟು ನಿಜ ಅನ್ನೋದು ಲೋಕೇಶ್ ಅವರಿಗೆ ಆಮೇಲೆ ಅರ್ಥ ಆಯಿತು. ನೋಡಿ, ಕಾಡು ಹಾಗೂ ಅಯ್ಯು ಚಿತ್ರಗಳ ನಂತರ ಇವರು ಈ ರೀತಿಯ ಫೋರ್ಸ್ಫುಲ್ ಪಾತ್ರಗಳನ್ನೇ ಮಾಡ್ತಾರೆ. ಒಂದು ಸರಾಗವಾದ ಮುಗ್ಧ ಪಾತ್ರಗಳನ್ನು ಅಥವಾ ಸಾಧಾರಣವಾದ ಪಾತ್ರಗಳನ್ನು, ಲೋ ಫೇಸಲ್ಲಿ ಹೋಗುವಂಥ ಪಾತ್ರಗಳು ಅಂತೀವಲ್ಲ, ಆ ರೀತಿಯ ಪಾತ್ರಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂದಾಗ ಅವರು ನಿನಗಾಗಿ ನಾನು ಚಿತ್ರವನ್ನು ಮಾಡ್ತಾರೆ. ಅದಾದ ಮೇಲೂ ಕೂಡ ಕೆಲವು ಮಾತುಗಳು ಕೇಳಿ ಬರುತ್ತೆ. ಇವರನ್ನೇ ನಂಬಿಕೊಂಡು ಒಂದು ಚಿತ್ರವನ್ನು ನಿಲ್ಲಿಸೋದಕ್ಕೆ ಸಾಧ್ಯನಾ ಅಂತ ಕೆಲವರು ಮಾತಾಡ್ಕೋತಾರೆ. ಅದಕ್ಕೆ ಉತ್ತರವಾಗಿ ಬಂದಿದ್ದು ವೈ.ಆರ್. ಸ್ವಾಮಿಯವರು ನಿರ್ದೇಶನ ಮಾಡಿದ ದೇವರ ಕಣ್ಣು ಚಿತ್ರ. ದೇವರ ಕಣ್ಣು ಚಿತ್ರದಲ್ಲಿ ತನ್ನ ತಂಗಿಯ ಬಾಳನ್ನು ಹಾಳು ಮಾಡಿದಂಥ ಒಬ್ಬ ದುರುಳನನ್ನು ಕೊಲೆ ಮಾಡಿದ ಆರೋಪವನ್ನು ಹೊತ್ತು ಪೊಲೀಸರಿಂದ ಪಲಾಯನ ಮಾಡುವಂಥ ಒಬ್ಬ ಮಮತಾಮಯಿ ಅಣ್ಣನ ಪಾತ್ರವನ್ನು ಲೋಕೇಶ್ ಅವರು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಅಲ್ಲಿ ಅವರ ತಂಗಿಯಾಗಿ ಜಯಲಕ್ಷ್ಮಿ ಅವರು ಅಭಿನಯಿಸಿದ್ದಾರೆ. ಲೋಕೇಶ್ ಅವರಿಗೆ ಜೋಡಿಯಾಗಿ ಆರತಿ ಅವರಿದ್ದಾರೆ. ಜಯಲಕ್ಷ್ಮಿ ಅವರಿಗೆ ಜೋಡಿಯಾಗಿ ಅನಂತ್ನಾಗ್ ಅವರು ಅಭಿನಯಿಸಿದ್ದಾರೆ. ಜಯಲಕ್ಷ್ಮಿ ಅವರ ಬಾಳನ್ನು ಹಾಳು ಮಾಡುವ ದುರುಳನಾಗಿ ಅಂಬರೀಷ್ ಅವರು ಕಾಣಿಸ್ಕೊಂಡಿದ್ದಾರೆ. ಅವತ್ತಿನ ಕಾಲಕ್ಕೆ ಒಂದು ಸುಂದರವಾದ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಆಗಿ ಅದು ಯಶಸ್ಸನ್ನು ಕಾಣ್ತು. ನೋಡಿ, ಹೇಗೆ ಜಿ ವಿ ಅಯ್ಯರ್ ಅವರು ಕಮರ್ಷಿಯಲ್ ಚಿತ್ರಗಳಿಂದ ಹೊಸ ಅಲೆಯ ಚಿತ್ರಗಳಿಗೆ ಹೊರಳಿಕೊಂಡರೋ, ಹೇಗೆ ಪುಟ್ಟಣ್ಣ ಕಣಗಾಲ್ ಅವರಿಗೆ ಪತ್ರಕರ್ತರು, ಅಭಿಮಾನಿಗಳು ನೀವು ನಾಯಕಿ ಪ್ರಧಾನ ಚಿತ್ರಗಳನ್ನೇ ಮಾಡ್ತೀರಾ, ನಾಯಕ ಪ್ರಧಾನ ಚಿತ್ರಗಳನ್ನು ಮಾಡಿ ತೋರಿಸಿ ಅಂದಾಗ ವಿಷ್ಣುವರ್ಧನ್ ಅವರನ್ನು ನಾಯಕರನ್ನಾಗಿಸಿಕೊಂಡು ನಾಗರ ಹಾವು ಮಾಡಿ ಗೆದ್ದರೋ, ಅದೇ ರೀತಿಯಲ್ಲಿ ಲೋಕೇಶ್ ಅವರು ಸಹ ತಮ್ಮ ಬೆನ್ನ ಹಿಂದೆ ಕೇಳಿ ಬಂದಂಥ ಮಾತುಗಳಿಗೆ ತಮ್ಮ ಚಿತ್ರಗಳ ಮೂಲಕವೇ ಉತ್ತರವನ್ನು ಕೊಡ್ತಾ ಹೋದರು. ಹಾಗೆ ಜನ ಮಾತಾಡ್ಕೋತಾ ಇದ್ದಾಗಲೇ ಬಂದಂಥ ಒಂದು ಚಿತ್ರ ಭೂಲೋಕದಲ್ಲಿ ಯಮರಾಜ ಹಾಗೂ ಪಟ್ಟಣಕ್ಕೆ ಬಂದ ಪತ್ನಿಯರು. ಈ ಚಿತ್ರಗಳಲ್ಲಿ ಲೋಕೇಶ್ ಅವರ ಚೇತೋಹಾರಿಯಾದ ಅಭಿನಯವನ್ನು ಇವತ್ತಿಗೂ ನಾವು ನೆನಪಿಸಿಕೊಳ್ತೀವಿ. ಲೋಕೇಶ್ ಅವರ ಕಾಮಿಡಿ ಟೈಮಿಂಗ್ಸ್ ಎಷ್ಟು ಅದ್ಭುತವಾಗಿತ್ತು ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಬನ್ನೇರಿ ಕಥೆಯನ್ನು ಆಧರಿಸಿ ನಂಜುಂಡೇಗೌಡರು ತೆರೆಗೆ ತಂದಂಥ ಒಂದು ಚಿತ್ರ ಸಂಕ್ರಾಂತಿ. ಆ ಚಿತ್ರದಲ್ಲಿ ಲೋಕೇಶ್ ಅವರಿಗೆ ನಾಯಕಿಯಾಗಿ ಸರಿತಾ ಅವರು ಕಾಣಿಸ್ಕೊಂಡಿದ್ದಾರೆ. ಇವತ್ತು ನೀವು ಆ ಚಿತ್ರವನ್ನು ಕೂತು ನೋಡ್ತಾ ಹೋದರೆ ಲೋಕೇಶ್ ಅವರ ಹಾಸ್ಯ ಪ್ರಜ್ಞೆ ಎಂಥದ್ದು ಅನ್ನೋದು ಅರ್ಥ ಆಗುತ್ತೆ. ಹಾಗಂತ ಲೋಕೇಶ್ ಅವರು ಆರಂಭದಲ್ಲಿ ಒಂದೆರಡು ಹೊಸ ಅಲೆಯ ಚಿತ್ರ, ಅದಾದ ಮೇಲೆ ಅಯ್ಯುವಿನಂಥ ಒಂದು ಬ್ರಿಡ್ಜ್ ಚಿತ್ರ, ಅದಾದ ಮೇಲೆ ಕಮರ್ಷಿಯಲ್ ಚಿತ್ರಗಳನ್ನೇ ಮಾಡಿಕೊಂಡು ಹೋದರು ಅಂತ ಅಲ್ಲ. ಅವರು ಹೊಸ ಅಲೆಯ ಚಿತ್ರಗಳನ್ನೂ ಸಹ ಕೈ ಬಿಡಲಿಲ್ಲ. ಅವರೇ ನಿರ್ದೇಶನ ಮಾಡಿದ ಭುಜಂಗಯ್ಯನ ದಶಾವತಾರ ಕೂಡ ಒಂದು ಹೊಸ ಅಲೆಯ ಚಿತ್ರವೇ. ಅದೇ ಹಾದಿಯಲ್ಲಿ ನೋಡಿದಾಗ ಬರಗೂರು ರಾಮಚಂದ್ರಪ್ಪನವರ ಸೂರ್ಯ ಚಿತ್ರ ನೆನಪಿಗೆ ಬರುತ್ತೆ. ಇನ್ನೊಂದು ಚಿತ್ರ ಚಂದ್ರಶೇಖರ ಕಂಬಾರರ ನಾಯಿ ಕಥೆಯನ್ನು ಆಧರಿಸಿದಂಥ ಸಂಗೀತ ಚಿತ್ರ. ಆ ಚಿತ್ರದಲ್ಲಿ ಒಬ್ಬ ಜಮೀನುದಾರನಿಂದ ಶೋಷಿತನಾದಂಥ ಒಬ್ಬ ಬಡ ಜೀತದಾಳಾಗಿ ಲೋಕೇಶ್ ಅವರ ಅಭಿನಯ ಕಣ್ಣಿಗೆ ಕಟ್ಟುವ ಹಾಗಿದೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದರೆ ಲಂಕೇಶ್ ಅವರು ನಿರ್ದೇಶನ ಮಾಡಿದಂಥ ಎಲ್ಲಿಂದಲೋ ಬಂದವರು ಚಿತ್ರ. ಆ ಚಿತ್ರದಲ್ಲಿ ತಾನು ಪ್ರೇಮಿಸಿದ ಹುಡುಗಿ ಬೇರೊಬ್ಬನ ಪಾಲಾಗಬಾರದು ಎನ್ನುವ ಕಾರಣಕ್ಕೆ ಆಕೆಯನ್ನು ಕೊಲೆ ಮಾಡಿ ಅವಳ ನೆನಪಿಗೆ ಅವಳ ಬಳೆ, ಗೆಜ್ಜೆ ಹಾಗೂ ಕೂದಲುಗಳನ್ನು ಸಂಗ್ರಹಿಸಿ ಇಟ್ಟುಕೊಂಡು ಒಬ್ಬ ನಿಗೂಢ ವ್ಯಕ್ತಿಯಾಗಿ ಒಂದು ಹಳ್ಳಿಗೆ ಬರುವಂಥ ಪಾತ್ರ ಬ್ಯಾಲ. ಆ ಪಾತ್ರವನ್ನು ಲೋಕೇಶ್ ಅವರು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಒಂದು ಕೊಲೆ ಮಾಡಿದ್ರೂ ಸಹ ಅದು ಆತನ ಒಂದು ಪೊಸೆಸಿವ್ನೆಸ್ನಿಂದ ಮಾಡಿರುವಂಥದ್ದು. ಉಳಿದಂತೆ ಪ್ರಪಂಚದೆಡೆಗೆ ಆತನದ್ದು ಒಂದು ರೀತಿಯ ಸಹಾನುಭೂತಿಯ ಸಹಕಾರಿ ಮನೋಭಾವವೇ ಅದು ಆ ಚಿತ್ರದಲ್ಲಿ, ಆ ಪಾತ್ರದಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ. ಈಗಾಗಲೇ ಪ್ರಸಾರವಾಗಿರುವ ಒಂದು ಸಂಚಿಕೆಯಲ್ಲಿ ನಾನು ಲೋಕೇಶ್ ಹಾಗೂ ರಾಜ್ಕುಮಾರ್ ಅವರ ನಡುವಿನ ಒಡನಾಟ, ಅವರಿಬ್ಬರ ನಡುವೆ ಇರುವಂಥ ಕೆಲವು ಹೋಲಿಕೆಗಳು ಇವೆಲ್ಲವನ್ನು ಹೇಳುವಾಗ ರಾಜ್ಕುಮಾರ್ ಅವರನ್ನು ಹೇಗೆ ನಾವು ಕೆಲವು ಪಾತ್ರಗಳ ಮೂಲಕವೇ ಗುರುತಿಸ್ತೀವೋ ಅದೇ ರೀತಿಯಲ್ಲಿ ಲೋಕೇಶ್ ಅವರು ಕೂಡ ತಮ್ಮ ಪಾತ್ರಗಳ ಮೂಲಕ ಗುರುತಿಸಲ್ಪಟ್ಟಂಥ ಒಬ್ಬ ಅಪರೂಪದ ಕಲಾವಿದರು ಅನ್ನುವ ಒಂದು ಮಾತನ್ನು ಹೇಳಿದ್ದೀನಿ. ಆ ಮಾತಿಗೆ ನಾನು ಇವತ್ತೂ ಕೂಡ ಬದ್ಧನಾಗಿದ್ದೀನಿ. ಲೋಕೇಶ್ ಅವರು ಈಗಾಗಲೇ ನಾನು ವಿಶ್ಲೇಷಣೆ ಮಾಡಿರುವಂಥ ಅನೇಕ ಚಿತ್ರಗಳಲ್ಲಿ ನೀವು ಅವರ ಒಂದು ವೈವಿಧ್ಯಮಯ ಪಾತ್ರ ನಿರ್ವಹಣೆಯನ್ನು ನೋಡಿದ್ದೀರಿ. ಜೊತೆಗೆ ಚಲನಚಿತ್ರ ಕ್ಷೇತ್ರದಲ್ಲಿ ಅನಿವಾರ್ಯವಾಗಿದ್ದಂಥ ಪೌರಾಣಿಕ ಚಿತ್ರಗಳು, ಐತಿಹಾಸಿಕ ಚಿತ್ರಗಳು, ಜೊತೆಗೆ ಜೀವಂತ ಸಾಧಕರನ್ನು ಕುರಿತಂತೆ ಅಥವಾ ಗತಿಸಿ ಹೋದ ಸಾಧಕರನ್ನು ಕುರಿತಂಥ ಚಿತ್ರಗಳು, ಈ ರೀತಿಯ ಚಿತ್ರಗಳಲ್ಲೂ ಕೂಡ ಲೋಕೇಶ್ ಅವರು ಎಂಥ ಸಾಧನೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.